ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ನಾವು ಈ ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಆರಂಭದಿಂದಲೂ ಕೂಡ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಬಂದ್ವಿ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿರೋದ್ರ ಬಗ್ಗೆಯೂ ಕೂಡ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಈ ಎಲ್ಲ ಬಂಡವಾಳಗಳು ಸುಪ್ರೀಂ ಕೋರ್ಟ್ ಎದುರು ಹೋದಾಗ ಸುಪ್ರೀಂ ಕೋರ್ಟ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲೆಟರ್ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಕೂಡ ನಾವೇ ಹೇಳಿದ್ದು. ಆರ್ಡರ್ ಕಾಪಿಯನ್ನು ವಿತ್ ಡಾಕ್ಯುಮೆಂಟ್ ನಾವೇ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದು. ಈ ಬುರುಡೆ ಗ್ಯಾಂಗ್ನ ಅಸಲಿ ಮುಖವನ್ನು ತೆರೆದಿಟ್ಟಿದ್ದು ನಾವೇ. ಅದೆಲ್ಲ ಆಗಿಯೂ ಕೂಡ ಇವರು ಏನೇನು ನಾಟಕ ಮಾಡಿದ್ರು ಇದೆಲ್ಲದಕ್ಕೂ ಕೂಡ ಇವರ ವೈಯಕ್ತಿಕ ಅಥವಾ ಇವರ ಹಿತಾಸಕ್ತಿಯೇ ಕಾರಣ ಅನ್ನೋದು ಈಗ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಅಸಲಿ ಬುರುಡೆ ಬಹಿರಂಗ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅಸಲಿ ಬುರುಡೆ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬುರುಡೆ ಗ್ಯಾಂಗ್ ಏನೇನು ಷಡ್ಯಂತ್ರ ಮಾಡ್ತು, ಯಾರ್ಯಾರನ್ನ ಹೇಗೆಲ್ಲ ಇವರು ಹೆಣೆಯೋದಕ್ಕೆ ಹೊರಟರು, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ವಿತ್ ಡಾಕ್ಯುಮೆಂಟ್ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಏನು ಆದೇಶ ಪ್ರತಿ ಇತ್ತಲ್ಲ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇವರೇನು ರಿಟರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ರಿಟರ್ಜಿಯಲ್ಲಿ ಇವರು ಷಡ್ಯಂತ್ರದ ಭಾಗವಾಗಿ ಏನೇನು ಕಥೆಯನ್ನ ಕಟ್ಟಿದ್ರಲ್ಲ, ಅದನ್ನು ಕೂಡ ನಾವು ತೆರೆದಿಟ್ಟಿದ್ದೀವಿ. ಈ ರಿಟರ್ಜಿಯನ್ನ ಆಧರಿಸಿಯೇ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ನಾವು ಈ ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಆರಂಭದಿಂದಲೂ ಕೂಡ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಬಂದ್ವಿ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿರೋದ್ರ ಬಗ್ಗೆಯೂ ಕೂಡ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಈ ಎಲ್ಲ ಬಂಡವಾಳಗಳು ಸುಪ್ರೀಂ ಕೋರ್ಟ್ ಎದುರು ಹೋದಾಗ ಸುಪ್ರೀಂ ಕೋರ್ಟ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲೆಟರ್ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಕೂಡ ನಾವೇ ಹೇಳಿದ್ದು. ಆರ್ಡರ್ ಕಾಪಿಯನ್ನು ವಿತ್ ಡಾಕ್ಯುಮೆಂಟ್ ನಾವೇ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದು. ಈ ಬುರುಡೆ ಗ್ಯಾಂಗ್ನ ಅಸಲಿ ಮುಖವನ್ನು ತೆರೆದಿಟ್ಟಿದ್ದು ನಾವೇ. ಅದೆಲ್ಲ ಆಗಿಯೂ ಕೂಡ ಇವರು ಏನೇನು ನಾಟಕ ಮಾಡಿದ್ರು ಇದೆಲ್ಲದಕ್ಕೂ ಕೂಡ ಇವರ ವೈಯಕ್ತಿಕ ಅಥವಾ ಇವರ ಹಿತಾಸಕ್ತಿಯೇ ಕಾರಣ ಅನ್ನೋದು ಈಗ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಅಸಲಿ ಬುರುಡೆ ಬಹಿರಂಗ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅಸಲಿ ಬುರುಡೆ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬುರುಡೆ ಗ್ಯಾಂಗ್ ಏನೇನು ಷಡ್ಯಂತ್ರ ಮಾಡ್ತು, ಯಾರ್ಯಾರನ್ನ ಹೇಗೆಲ್ಲ ಇವರು ಹೆಣೆಯೋದಕ್ಕೆ ಹೊರಟರು, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ವಿತ್ ಡಾಕ್ಯುಮೆಂಟ್ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಏನು ಆದೇಶ ಪ್ರತಿ ಇತ್ತಲ್ಲ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇವರೇನು ರಿಟರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ರಿಟರ್ಜಿಯಲ್ಲಿ ಇವರು ಷಡ್ಯಂತ್ರದ ಭಾಗವಾಗಿ ಏನೇನು ಕಥೆಯನ್ನ ಕಟ್ಟಿದ್ರಲ್ಲ, ಅದನ್ನು ಕೂಡ ನಾವು ತೆರೆದಿಟ್ಟಿದ್ದೀವಿ. ಈ ರಿಟರ್ಜಿಯನ್ನ ಆಧರಿಸಿಯೇ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೋಡಿ. ನಾವು ಈ ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಆರಂಭದಿಂದಲೂ ಕೂಡ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಬಂದ್ವಿ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿರೋದ್ರ ಬಗ್ಗೆಯೂ ಕೂಡ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಈ ಎಲ್ಲ ಬಂಡವಾಳಗಳು ಸುಪ್ರೀಂ ಕೋರ್ಟ್ ಎದುರು ಹೋದಾಗ ಸುಪ್ರೀಂ ಕೋರ್ಟ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲೆಟರ್ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಕೂಡ ನಾವೇ ಹೇಳಿದ್ದು. ಆರ್ಡರ್ ಕಾಪಿಯನ್ನು ವಿತ್ ಡಾಕ್ಯುಮೆಂಟ್ ನಾವೇ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದು. ಈ ಬುರುಡೆ ಗ್ಯಾಂಗ್ನ ಅಸಲಿ ಮುಖವನ್ನು ತೆರೆದಿಟ್ಟಿದ್ದು ನಾವೇ. ಅದೆಲ್ಲ ಆಗಿಯೂ ಕೂಡ ಇವರು ಏನೇನು ನಾಟಕ ಮಾಡಿದ್ರು ಇದೆಲ್ಲದಕ್ಕೂ ಕೂಡ ಇವರ ವೈಯಕ್ತಿಕ ಅಥವಾ ಇವರ ಹಿತಾಸಕ್ತಿಯೇ ಕಾರಣ ಅನ್ನೋದು ಈಗ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಅಸಲಿ ಬುರುಡೆ ಬಹಿರಂಗ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅಸಲಿ ಬುರುಡೆ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬುರುಡೆ ಗ್ಯಾಂಗ್ ಏನೇನು ಷಡ್ಯಂತ್ರ ಮಾಡ್ತು, ಯಾರ್ಯಾರನ್ನ ಹೇಗೆಲ್ಲ ಇವರು ಹೆಣೆಯೋದಕ್ಕೆ ಹೊರಟರು, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ವಿತ್ ಡಾಕ್ಯುಮೆಂಟ್ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಏನು ಆದೇಶ ಪ್ರತಿ ಇತ್ತಲ್ಲ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇವರೇನು ರಿಟರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ರಿಟರ್ಜಿಯಲ್ಲಿ ಇವರು ಷಡ್ಯಂತ್ರದ ಭಾಗವಾಗಿ ಏನೇನು ಕಥೆಯನ್ನ ಕಟ್ಟಿದ್ರಲ್ಲ, ಅದನ್ನು ಕೂಡ ನಾವು ತೆರೆದಿಟ್ಟಿದ್ದೀವಿ. ಈ ರಿಟರ್ಜಿಯನ್ನ ಆಧರಿಸಿಯೇ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ
ನೋಡಿ, ನಾವು ಈ ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಆರಂಭದಿಂದಲೂ ಕೂಡ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಬಂದ್ವಿ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿರೋದ್ರ ಬಗ್ಗೆಯೂ ಕೂಡ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಈ ಎಲ್ಲ ಬಂಡವಾಳಗಳು ಸುಪ್ರೀಂ ಕೋರ್ಟ್ ಎದುರು ಹೋದಾಗ ಸುಪ್ರೀಂ ಕೋರ್ಟ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲೆಟರ್ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಕೂಡ ನಾವೇ ಹೇಳಿದ್ದು. ಆರ್ಡರ್ ಕಾಪಿಯನ್ನು ವಿತ್ ಡಾಕ್ಯುಮೆಂಟ್ ನಾವೇ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದು. ಈ ಬುರುಡೆ ಗ್ಯಾಂಗ್ನ ಅಸಲಿ ಮುಖವನ್ನು ತೆರೆದಿಟ್ಟಿದ್ದು ನಾವೇ. ಅದೆಲ್ಲ ಆಗಿಯೂ ಕೂಡ ಇವರು ಏನೇನು ನಾಟಕ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ಇವರ ವೈಯಕ್ತಿಕ ಅಥವಾ ಇವರ ಹಿತಾಸಕ್ತಿಯೇ ಕಾರಣ ಅನ್ನೋದು ಈಗ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಅಸಲಿ ಬುರುಡೆ ಬಹಿರಂಗ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅಸಲಿ ಬುರುಡೆ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬುರುಡೆ ಗ್ಯಾಂಗ್ ಏನೇನು ಷಡ್ಯಂತ್ರ ಮಾಡ್ತು, ಯಾರ್ಯಾರನ್ನ ಹೇಗೆಲ್ಲ ಇವರು ಹೆಣೆಯೋದಕ್ಕೆ ಹೊರಟರು, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ವಿತ್ ಡಾಕ್ಯುಮೆಂಟ್ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಏನು ಆದೇಶ ಪ್ರತಿ ಇತ್ತಲ್ಲ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇವರೇನು ರಿಟರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ರಿಟರ್ಜಿಯಲ್ಲಿ ಇವರು ಷಡ್ಯಂತ್ರದ ಭಾಗವಾಗಿ ಏನೇನು ಕಥೆಯನ್ನ ಕಟ್ಟಿದ್ರಲ್ಲ, ಅದನ್ನು ಕೂಡ ನಾವು ತೆರೆದಿಟ್ಟಿದ್ದೀವಿ. ಈ ರಿಟರ್ಜಿಯನ್ನ ಆಧರಿಸಿಯೇ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ನಾವು ಈ ಬುರುಡೆ ಗ್ಯಾಂಗ್ನ ಬಂಡವಾಳವನ್ನ ಆರಂಭದಿಂದಲೂ ಕೂಡ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಬಂದ್ವಿ. ಇವತ್ತು ಕೂಡ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿರೋದ್ರ ಬಗ್ಗೆಯೂ ಕೂಡ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಇವರ ಈ ಎಲ್ಲ ಬಂಡವಾಳಗಳು ಸುಪ್ರೀಂ ಕೋರ್ಟ್ ಎದುರು ಹೋದಾಗ ಸುಪ್ರೀಂ ಕೋರ್ಟ್ ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲೆಟರ್ ಅಂತೇಳಿ ಹೇಳಿದಂಥ ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಕೂಡ ನಾವೇ ಹೇಳಿದ್ದು. ಆರ್ಡರ್ ಕಾಪಿಯನ್ನು ವಿತ್ ಡಾಕ್ಯುಮೆಂಟ್ ನಾವೇ ನಿಮ್ಮ ಮುಂದೆ ಪ್ರಸಾರ ಮಾಡಿದ್ದು. ಈ ಬುರುಡೆ ಗ್ಯಾಂಗ್ನ ಅಸಲಿ ಮುಖವನ್ನು ತೆರೆದಿಟ್ಟಿದ್ದು ನಾವೇ. ಅದೆಲ್ಲ ಆಗಿಯೂ ಕೂಡ ಇವರು ಏನೇನು ನಾಟಕ ಮಾಡಿದ್ರು, ಇದೆಲ್ಲದಕ್ಕೂ ಕೂಡ ಇವರ ವೈಯಕ್ತಿಕ ಅಥವಾ ಇವರ ಹಿತಾಸಕ್ತಿಯೇ ಕಾರಣ ಅನ್ನೋದು ಈಗ ಬಯಲಾಗ್ತಾ ಇದೆ. ಬುರುಡೆ ಗ್ಯಾಂಗ್ನ ಅಸಲಿ ಬುರುಡೆ ಬಹಿರಂಗ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಅಸಲಿ ಬುರುಡೆ ಎಕ್ಸ್ಕ್ಲೂಸಿವ್ ದೃಶ್ಯ. ಈ ಬುರುಡೆ ಗ್ಯಾಂಗ್ ಏನೇನು ಷಡ್ಯಂತ್ರ ಮಾಡ್ತು, ಯಾರ್ಯಾರನ್ನ ಹೇಗೆಲ್ಲ ಇವರು ಹೆಣೆಯೋದಕ್ಕೆ ಹೊರಟರು, ಇದೆಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡ ವಿತ್ ಡಾಕ್ಯುಮೆಂಟ್ ಎಳೆ ಎಳೆಯಾಗಿ ನಾವು ತೆರೆದಿಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ಏನು ಆದೇಶ ಪ್ರತಿ ಇತ್ತಲ್ಲ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ತೆರೆದಿಟ್ಟಿದ್ದೀವಿ. ಇವರೇನು ರಿಟರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ರಿಟರ್ಜಿಯಲ್ಲಿ ಇವರು ಷಡ್ಯಂತ್ರದ ಭಾಗವಾಗಿ ಏನೇನು ಕಥೆಯನ್ನ ಕಟ್ಟಿದ್ರಲ್ಲ, ಅದನ್ನು ಕೂಡ ನಾವು ತೆರೆದಿಟ್ಟಿದ್ದೀವಿ. ಈ ರಿಟರ್ಜಿಯನ್ನ ಆಧರಿಸಿಯೇ ವಜಾ ಮಾಡಿತ್ತು ಸುಪ್ರೀಂ ಕೋರ್ಟ್.